ಹಲೋ ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಕಡಿಮೆ ಬಜೆಟ್ ಅಲ್ಲಿ ಈ ಅದ್ಭುತವಾದಂತಹ ಇಂಡಿಪೆಂಡೆಂಟ್ ಹೌಸ್ ನಮಗೆ ಸಿಗ್ತಾ ಇರುವಂತದ್ದು. ಇದು ಅಂಜನಪುರ ಸೆಕೆಂಡ್ ಬ್ಲಾಕ್ ಅಲ್ಲಿ ಇರುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್. ಈ ಪ್ರಾಪರ್ಟಿಯಿಂದ ನಮಗೆ ಕನಕಪುರ ರೋಡ್ ಅಲ್ಲಿ ಬರುವಂತಹ ತಲಗಟ್ಪುರ ಮೆಟ್ರೋ ಸ್ಟೇಷನ್ ಅರೌಂಡ್ 1.92 ಕಿಲೋಮೀಟರ್ ಒಳಗಡೆನೆ ಈ ಪ್ರಾಪರ್ಟಿ ಇದೆ. ಈ ಪ್ರಾಪರ್ಟಿ ನಮಗೆ ತುಂಬಾ ಕಡಿಮೆ ಬಜೆಟ್ ಅಲ್ಲಿ ಬರ್ತಾ ಇರುವಂತದ್ದು. ಸೌತ್ ಗೇಟು ಈಸ್ಟ್ ಡೋರ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ 3 BHK ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್. ಈ ಮನೆ ವಿಶೇಷತೆ ನಾವು ಒಳಗಡೆ ಹೋದ್ಮೇಲೆ ಹೇಳ್ತೀನಿ. ಫ್ರಂಟ್ ಆಫ್ ರೋಡ್ ನೋಡಬಹುದು. ಇದು ನಮಗೆ 25 ಅಡಿಗಳ ಟಾರ್ ರೋಡ್. ಪ್ರೆಸೆಂಟ್ ನಮಗೆ ಕಾವೇರಿ ವಾಟರ್ ಕೂಡ ಬರ್ತದೆ. ಪ್ರೆಸೆಂಟ್ ನಮಗೆ ಡ್ರೈನೇಜ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಇರುವಂತದ್ದು. ಇದು BDA ಪ್ರಾಪರ್ಟಿ ಆಗಿದೆ. ಸರೌಂಡಿಂಗ್ ಫುಲ್ ನಮಗೆ ಆಲ್ಮೋಸ್ಟ್ ಒಂದು 85% ಕವರ್ ಆಗಿರುವಂತಹ ಮನೆಗಳು ಕೂಡ ನೋಡಬಹುದು. ಒಳ್ಳೆ ಡೆವಲಪ್ ಆಗಿರೋ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇದೆ. ಮತ್ತೆ 80 ಫೀಟ್ ಕಾರ್ನರ್ ಅಲ್ಲಿ ಕೂಡ ನಮಗೆ ಈ ಪ್ರಾಪರ್ಟಿ ಇರುವಂತದ್ದು. ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ರಲ್ಲ, ಎಲಿವೇಶನ್ ಕೂಡ ನಮಗೆ ತುಂಬಾ ಬ್ಯೂಟಿಫುಲ್ ಆಗಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ಎಂಟ್ರಿ ಆಗ್ತಾ ಇದ್ದಂಗೆ ಈ ಪೋರ್ಷನ್ ಅಲ್ಲಿ ನಮಗೆ ಒಂದು ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಏನು ಅಂತ ನೋಡ್ಬೋದು. ಈ ಮನೆಗೆ ಒಂದು ವಿಶೇಷತೆ ಏನು ಅಂದ್ರೆ ನಮಗೆ ಪಾರ್ಕಿಂಗ್. ನಮಗೆ ಪಾರ್ಕಿಂಗ್ ಇದೆಲ್ಲ, ಇದು ರೂಫ್ ಆಗಿರುವಂತದ್ದು. ಇದ್ರ ಕೆಳಗಡೆ ನಮಗೆ ಸೆಲ್ಲರ್ಗೆ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಆರಾಮಾಗಿ ಚಿಕ್ಕ ಕಾರು ಅಂದ್ರೆ ಒಂದು 2 ಕಾರ್ ಪಾರ್ಕ್ ಮಾಡಬಹುದು. ಒಂದು ಫಾರ್ಚುನರ್ ಅಂತ ತಗೊಂಡ್ರೆ ನಾವು ಒಂದು ಕಾರ್ ಮಾತ್ರ ಪಾರ್ಕ್ ಮಾಡ್ಕೊಳಕಾಗುತ್ತೆ. ಅಷ್ಟು ಜಾಗ ಈ ಪೊಸಿಷನ್ ಇದೆ. ಇನ್ನು 2 ವೀಲರ್ ಬಗ್ಗೆ ಮಾತಾಡೋದಾದ್ರೆ ಒಂದು 10 2 ವೀಲರ್ ನಾವು ಪಾರ್ಕ್ ಮಾಡ್ಕೊಬಹುದು. ಅಷ್ಟು ಜಾಗ ಈ ಪಾರ್ಕಿಂಗ್ ಅಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಫ್ಲೋರಿಂಗ್ ನಮಗೆ ಆಂಟಿ ಸ್ಕ್ಯಾಡ್ ವೆಟ್ರೋಫರ್ಟೈಲ್ಸ್ ಫ್ಲೋರಿಂಗ್ ನಮಗೆ ಯೂಸ್ ಮಾಡಿರುವಂತದ್ದು. ಈ ಪೊಸಿಷನ್ ಅಲ್ಲಿ ಮೇಂಟೆನೆನ್ಸ್ ಗೆ ಒಂದು ಟ್ಯಾಪ್, ಇಲ್ಲಿ ಕಾವೇರಿ ವಾಟರ್ ಗೆ ಒಂದು ಕಲೆಕ್ಷನ್ ಕೂಡ ನಮಗೆ ಪ್ರಾವಿಷನ್ ಇದೆ. ಮೀಟರ್ ನಾವು ಬೈ ಮಾಡಬೇಕು. ಎಲೆಕ್ಟ್ರಿಕ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. 2030 ಯಾರು ಕೂಡ ನಮಗೆ ಸೆಲ್ಲರ್ಗೆ ಪ್ರಾವಿಷನ್ ಮಾಡಿರೋದು ತುಂಬಾ ರೇರು. ಬಟ್ ಈ ಮನೆ ಆಗಿದೆ. ಸಂಪು ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ವಿತ್ ಬೋರ್ವೆಲ್ ಕೂಡ ನಮ್ಗೆ ಹಾಕೊಟ್ಟಿದ್ದಾರೆ. ಈ ಸ್ಟೇರ್ ಕೇಸ್ ನಾವು ಯೂಸ್ ಮಾಡಿ ಕೆಳಗಡೆ ಹೋದ್ರೆ ಇದು ಸೆಲ್ಲರ್ ಅಲ್ಲಿ ನಮ್ಗೊಂದು ರೂಮ್ ಮಾಡಿರುವಂತದ್ದು. ಬೋರ್ವೆಲ್ ಇಲ್ಲಿ ಬರುತ್ತೆ ನಮ್ಗೆ. ಈ ಪೊಸಿಷನ್ ಅಲ್ಲಿ ಬೋರ್ವೆಲ್. ಇದು ಸೆಲ್ಲರ್. ಏನಾದ್ರೂ ಒಂದು ಆಫೀಸ್ ರೂಮ್ ಮಾಡ್ಕೊಬೇಕು, ಇಲ್ಲಾಂದ್ರೆ ಒಂದು ಹೋಮ್ ಥಿಯೇಟರ್ ಏನಾದ್ರು ಮಾಡ್ಕೊಬೇಕು ಅಂದ್ರೆ ಮಾಡ್ಕೋಬಹುದು. ಆಕ್ಚುಲಿ ಇವ್ರು ಮಾಡಿರೋದು ನಮ್ಗೆ ಹೋಮ್ ಥಿಯೇಟರ್ ಕಾನ್ಸೆಪ್ಟ್ ಗೆ ಮಾಡಿರುವಂತದ್ದು. ಇಲ್ಲಿ ಪೈಪ್ ಇಟ್ಟಿರೋಲ್ಲ, ದೊಡ್ಡದು 1.5 ಇಂಚು ಪೈಪ್ ಹಾಕೊಟ್ಟಿದ್ದಾರೆ. ಹೋಮ್ ಥಿಯೇಟರ್ ಬೇಕಾಗಿರುವಂತಹ ಕೇಬಲ್ ವರ್ಕ್ಗಳು ಈಸಿಯಾಗಿ ಹೋಗಬೇಕು ಅನ್ನೋ ಒಂದು ಪರ್ಪಸ್ಗೆ ನಮ್ಗೆ ಅಷ್ಟು ದೊಡ್ಡ ಪೈಪ್ ಯೂಸ್ ಮಾಡಿರುವಂತದ್ದು. ಇದು ಹೋಮ್ ಥಿಯೇಟರ್ ಕಾನ್ಸೆಪ್ಟ್ ಮಾಡಿರೋದು. ಇಲ್ಲ ನಾವು ಒಂದು ಗೆಸ್ಟ್ ರೂಮು, ಆಫೀಸ್ ರೂಮು, ಸ್ಟುಡಿಯೋ ರೂಮು, ಜಿಮ್ ರೂಮ್ ತರ ಏನಾದ್ರು ನಾವು ಮಾಡ್ಕೊಳ್ತೀವಿ ಅಂತ ಕೂಡ ನಾವು ಮಾಡ್ಕೋಬಹುದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿದ್ದಾರೆ. ಫ್ಲೋರಿಂಗ್ ನಮಗೆ 2x4 ವೆಟ್ರೋಫರ್ಟೈಲ್ಸ್ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಡೋರು, ವುಡ್ ಫ್ರೇಮು. ಇಲ್ಲೂ ಕೂಡ ಪಾರ್ಕಿಂಗ್ ಅಲ್ಲಿ ನಮ್ಗೆ ಅಂದ್ರೆ ಈ ಓಪನ್ ಸ್ಪೇಸ್ ಏನಿದೆ ಇಲ್ಲೂ ಕೂಡ ನಮ್ಗೆ ಆಂಟಿಸ್ಕೇಟ್ ವೆಟ್ರೋಫರ್ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಸ್ಟೇರ್ಕೇಸ್ ಕಲರ್ ನಮ್ಗೆ ಗ್ರಾನೈಟ್ ಯೂಸ್ ಮಾಡಿ, ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಮತ್ತೆ ರೈಟ್ ಸೈಡ್ ಯೂಸ್ ಮಾಡಿರೋದು MS ಗ್ರಿಲ್ ವರ್ಕ್ ನಮ್ಗೆ ಯೂಸ್ ಮಾಡಿರುವಂತದ್ದು. ಇದು ಪಾರ್ಕಿಂಗು, ಇದು ಸೆಲ್ಲರ್. ಈ ಮನೆ ವಿಶೇಷತೆ ಏನಂದ್ರೆ ಈ ಸೆಲ್ಲರ್ ಇರೋದು. ಸೆಲ್ಲರ್ ಕನ್ಸ್ಟ್ರಕ್ಷನ್ ಆಗಿದೆ. ತುಂಬಾ ಅದ್ಭುತವಾಗಿ ನಮ್ಗೆ ಕಟ್ಟಿದ್ದಾರೆ ಮನೆ. ಬಟ್ ಕಡಿಮೆ ರೇಟ್ ಅಲ್ಲಿ ನಮ್ಗೆ ಸಿಗ್ತಾ ಇದೆ. ಈ ಪೋರ್ಷನ್ ಅಲ್ಲಿ ನೋಡಬಹುದು ವೀಕ್ಷಕರೇ. ಫಸ್ಟ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ಸ್ಟೇರ್ ಕೇಸ್ ಬಂದು ನಮಗೆ ಗ್ರಾನೈಟ್ ಸ್ಟೇರ್ ಕೇಸ್ ನ ಯೂಸ್ ಮಾಡಿದ್ದಾರೆ. SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. 40 mm ಗ್ರಾನೈಟ್ ನ ಯೂಸ್ ಮಾಡಿರುವಂತದ್ದು ಈ ಸ್ಟೇರ್ ಕೇಸ್ ಗಳಿಗೆ. ಹಿಂದೆಗಡೆ ಕೂಡ ನಮಗೆ ಮನೆ ಆಗೋಗಿದೆ. ಈ ಲೈನ್ ಫುಲ್ಲು ಮನೆಗಳಾಗಿದೆ. ಇದು ನಮ್ಗೆ ಈಸ್ಟ್ ಫೇಸಿಂಗ್ ಡೋರು. ವಾಸ್ಕಲ್ ಬಂದು ನಮ್ಗೆ 4/9 ಬರುತ್ತೆ. ಮನೆ ಒಳಗಡೆ ಎಂಟ್ರಿ ಆದ್ರೆ ಸ್ಪೇಷಿಯಸ್ ಆಗಿರುವಂತಹ ಲಿವಿಂಗ್ ರೂಮ್. ನನ್ನ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಆಲ್ಮೋಸ್ಟ್ ಎಲ್ಲ ಇದೇ ತರನೇ ಬರುತ್ತೆ. ನಮಗೆ ತುಂಬಾ ಸ್ಪೇಷಿಯಸ್ ಆಗಿದೆ. ಆರಾಮಾಗಿ ನಾವು L ಶೇಪ್ ಅಲ್ಲಿ ಸೋಫಾ ಕೂಡ ನಾವು ಹಾಕೋಬಹುದು. ಸೆಂಟ್ರಲಿ ಟೀ ಟೇಬಲ್ ಇಟ್ಕೊಂಡು ಕೂಡ ಓಡಾಡಕ್ಕೆ ತುಂಬಾ ಸ್ಪೇಷಿಯಸ್ ಆಗಿ ನಮಗೆ ಈ ಲಿವಿಂಗ್ ರೂಮ್ ನ ಪ್ರಾವಿಷನ್ ಮಾಡಿದ್ದಾರೆ. ಮೇಲ್ಗಡೆ ನೋಡಬಹುದು POP ವರ್ಕ್ ವಿತ್ WPC ವರ್ಕ್ ಕೂಡ ನಮಗೆ ಮಿಕ್ಸ್ ಆಗಿ ವಿತ್ LED ಲೈಟ್ ವಿತ್ ಪ್ರೊಫೈಲ್ ಲೈಟ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಇಲ್ಲಿ 3 ಕೊಟ್ಟಿದ್ದಾರೆ. 2 ಲೈಟ್ಗೆ, ಒಂದು ಫ್ಯಾನ್ ನಮಗೆ ಕೊಟ್ಟಿರುವಂತದ್ದು. ಈ ಪೊಸಿಷನ್ ಅಲ್ಲಿ ನೋಡಿ ಎಷ್ಟು ಬ್ರೈಟ್ ಆಗಿ ಬರ್ತಾ ಇದೆ ಅಂದ್ರೆ, ಹಿಂದೆಗಡೆ ಮನೆ ಇದೆಲ್ಲ ಜಸ್ಟ್ ಅದು ಒಂದು ಗ್ರೌಂಡ್ ಫ್ಲೋರ್ ಅಲ್ಲಿ ಮಾತ್ರ ಕಟ್ಕೊಂಡಿರುವಂತದ್ದು. ಇಲ್ಲಿಗೆ ಲಾಸ್ಟ್ ಅವ್ರು ಮಾಡ್ಕೊಂಡು ಅವರು ಸ್ವಂತಕ್ಕಂತ ಕಟ್ಕೊಂಡಿರೋದು ಇಲ್ಲಿಗೆ ಲಾಸ್ಟ್. ಈ ಪೊಸಿಷನ್ ಫುಲ್ ನಮಗೆ ವೆಂಟಿಲೇಷನ್ ಸೂಪರ್ ಅಂತಾನೆ ಹೇಳ್ಬೋದು. ಇನ್ನ ಹಿಂದೆಗಡೆ ಯಾವ ಕಾಲಕ್ಕೆ ಮನೆ ಕಟ್ತಾರೋ ಗೊತ್ತಿಲ್ಲ, ಅಲ್ಲಿವರೆಗೂ ನಮಗೆ ಫ್ರಂಟ್ ಸೈಡ್ ಇಂದನೂ ಮತ್ತೆ ಬ್ಯಾಕ್ ಸೈಡ್ ಇಂದನೂ ಕೂಡ ನಮಗೆ ವೆಂಟಿಲೇಷನ್ ಸಿಗುತ್ತೆ. ಇನ್ನ ಈ ಪೊಸಿಷನ್ ಅಲ್ಲಿ ನೋಡಬಹುದು ಟಿವಿ ಯೂನಿಟ್. ದೊಡ್ಡದಾಗಿರುವಂತಹ ಟಿವಿ ಕೂಡ ನಾವು ಮೌಂಟ್ ಮಾಡಬಹುದು. ಅಷ್ಟು ಜಾಗ ಈ ಪೊಸಿಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ಮೇಲ್ಗಡೆ ಕೂಡ ನಮಗೆ ಒಂದು ಟೈಪ್ ಅಲ್ಲಿ ಕೊಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್ ವಿತ್ ಇಂಟೀರಿಯರ್ ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ.
ಇನ್ ಕೆಳಗಡೆ ಫುಲ್ಲು 4 ಡ್ರಾಯರ್ ಬಾಕ್ಸ್ಗಳು, ಆ ಪೋರ್ಷನ್ ಕಾರ್ನರ್ ಅಲ್ಲಿ ಮತ್ತೆ ಈ ಪೋರ್ಷನ್ ಕಾರ್ನರ್ ಅಲ್ಲಿ ಓಪನ್ ಅಂಡ್ ಕ್ಲೋಸ್ ಮಾಡುವಂತಹ ಒಂದು ಸ್ಟೋರೇಜ್ ನಮಗೆ ಕೊಟ್ಟಿರುವಂತದ್ದು ಈ ಇಂಟೀರಿಯರ್ ವರ್ಕ್. ಇದ್ರ ಪಕ್ಕದಲ್ಲಿ ಬರೋದೆ ನಮ್ಗೆ ಈ ಪೂಜಾ ಮನೆ. ಇದೊಂಥರ ಡಿಫ್ರೆಂಟ್ ಆಗಿದೆ ನಮ್ಗೆ. ಏನಕ್ಕಂದ್ರೆ 2 ಸ್ಟೆಪ್ ಕೊಟ್ಟಿದ್ದಾರೆ ನಮ್ಗೆ ಪೂಜಾ ಮನೆಗೆ. 2 ಸ್ಟೆಪ್ ಹತ್ತಿ ಮೇಲ್ಗಡೆ ಕುತ್ಕೊಳ್ಳೋ ತರ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಒಬ್ರು ಕುತ್ಕೊಬಹುದು ಅಷ್ಟೇ ಈ ಪೂಜಾ ಮನೆಯಲ್ಲಿ. ಮತ್ತೆ ಗ್ರಾನೈಟ್ ಸ್ಲಾಬ್ ಕೆಳಗಡೆ ವಿತ್ ಸ್ಟೋರೇಜ್ ಕೂಡ ಒಂದು ಪ್ರಾವಿಷನ್ ಮಾಡಿದ್ದಾರೆ. ವುಡ್ ಬಂದು ನಮ್ಗೆ ಟೀ ಕುಡ್ಡೆ ಬರುತ್ತೆ. ವಾಸ್ತಲ್ ಮತ್ತೆ ಈ ಡೋರ್ ಗಳೆಲ್ಲ ಬಂದು ನಮ್ಗೆ ಟೀ ಕುಡ್ ಬರುತ್ತೆ. ವಾಲ್ ಗಳಿಗೆ ನಮ್ಗೆ 2x4 ವೆಟ್ರೋಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. POP ನಮ್ಗೆ ಫುಲ್ ಅಲ್ಲಿ ಕ್ಲೋಸ್ ಮಾಡಿರುವಂತದ್ದು. ಬಟ್ ಏನಂದ್ರೆ ದೇವ್ರ ಮನೆ ಸ್ಟೆಪ್ ಕೊಟ್ಟಿರೋದ್ರಿಂದ ಒಂಥರ ನೋಡೋದಕ್ಕೆ ಹೈಟ್ ಆಗಿದೆ, ಚೆನ್ನಾಗಿದೆ. ಬೇರೆ ಮನೆಗಳಿಗೆ ಕಂಪೇರ್ ಮಾಡಿದ್ರೆ ದೇವ್ರ ಮನೆ ಸ್ವಲ್ಪ ನಮ್ಗೆ ಯೂನಿಕ್ ಅನ್ಸ್ಬೋದು, ಯಾಕಂದ್ರೆ ಸ್ವಲ್ಪ ಹೈಟ್ ಅಲ್ಲಿ ಇರೋದ್ರಿಂದ ಚೆನ್ನಾಗಿ ಬಂದಿದೆ. ಈ ಪೂಜಾ ಮನೆ ಪಕ್ಕದಲ್ಲಿ ನಮ್ಗೆ ಬರುವಂತದ್ದೇ ಈ ಕಿಚನ್ ಏರಿಯಾ. ಇದು ಎಕ್ಸಾಕ್ಟ್ ನಮ್ಗೆ ಈಸ್ಟ್ ಸೌತ್ ಈಸ್ಟ್ ಕಾರ್ನರ್ ಅಲ್ಲಿ ಅಗ್ನಿಮೂಲೆ, ಆಗ್ನೇಯದಲ್ಲಿ ಏನು ಬರುತ್ತೆ ಅಗ್ನಿಮೂಲೆ ಕಟ್ ಆಗಿ ನಮ್ಗೆ ಕರೆಕ್ಟ್ ಆಗಿ ಈ ಪೋರ್ಷನ್ ಅಲ್ಲಿ ನಮ್ಗೆ ಮೂಲೆಗೆ ನಮ್ಗೆ ಮಾಡಿರುವಂತದ್ದು ಈ ಕಿಚನ್ ಏರಿಯಾ. ಗ್ರಾನೈಟ್ ಸ್ಲಾಬ್ ಯೂಸ್ ಮಾಡಿದ್ದಾರೆ. ಮಾಡ್ಯುಲರ್ ಕಿಚನ್ ಕೆಳಗಡೆ ಎಲ್ಲ ನಮ್ಗೆ SS ಬಾಸ್ಕೆಟ್ ಗಳಿಗೆಲ್ಲ ನಮ್ಗೆ ಪ್ರಾವಿಷನ್ ಮಾಡಿರುವಂತದ್ದು ವಿತ್ ಸಾಫ್ಟ್ ಕ್ಲೋಸಿಂಗ್ ಪ್ರಾವಿಷನ್ ಮಾಡಿದ್ದಾರೆ. ಇನ್ನ ಗ್ರಾಸರಿ ಬಾಕ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಈ ಪೋರ್ಷನ್ ಅಲ್ಲಿ ಕೂಡ ನಮ್ಗೊಂದು ಸ್ಟೋರೇಜ್ ಗಳನ್ನ ಕೊಟ್ಟಿರುವಂತದ್ದು. ಸೆಂಟ್ರಲ್ ಏನಾದ್ರು ಬೇಕು ಅಂದ್ರೆ ನಾವು ರ್ಯಾಕ್ ಕೂಡ ನಾವು ಯೂಸ್ ಮಾಡ್ಕೋಬಹುದು. ಮೇಂಟೆನೆನ್ಸ್ ಗೋಸ್ಕರ ಮಾಮೂಲಿ ವಾಲ್ಗಳಿಗೆ 2x4 ವೆಟ್ರೋಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮ್ಗೆ ಸಿಂಕ್ ಆಪ್ಷನ್ ಕೊಟ್ಟಿರುವಂತದ್ದು. ಇದ್ರ ಮೇಲ್ಗಡೆ ನಮ್ಗೆ ಆಕ್ವಾಗಾರ್ಡ್, ಆ ಪೋರ್ಷನ್ ಅಲ್ಲಿ ಓಪನ್ ಬಿಟ್ಟಿದಾರಲ್ಲ ಅಲ್ಲಿ ನಮ್ಗೆ ಚಿಮ್ಮಿ, ಇನ್ ಮೇಲ್ಗಡೆ ಲಾಫ್ಟ್ ಬರುತ್ತೆ. ತಾಮ್ರದ ಪಾತ್ರೆಗಳು ಕೊಳಗಗಳು ಏನಾದ್ರು ಇಟ್ಕೊಳ್ಳೋದಕ್ಕೂ ಕೂಡ ನಮ್ಗೆ ಮೇಲ್ಗಡೆ ಇಟ್ಕೋಬಹುದು, ಅಷ್ಟು ಸ್ಟೋರೇಜ್ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ರೋಡ್ ಸೈಡ್ ಇಂದ ಬರುವಂತಹ ವೆಂಟಿಲೇಷನ್ ಗೆ ಟೀ ಕುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಒಂದು ವಿಂಡೋ ಕೊಟ್ಟಿರೋದು. ವಿತ್ ಶಟರ್ಸ್ ಕೂಡ ನಮ್ಗೆ ಟೀ ಕುಡ್ಡೆ ಬರುತ್ತೆ. ಇಲ್ಲೂ ಕೂಡ ನಮ್ಗೆ ಸ್ಟೋರೇಜ್ ಕೊಟ್ಟಿದ್ದಾರೆ ನೋಡಿ. ಫ್ರಿಜ್ ಇಟ್ಕೊಳ್ತೀವಿ ಅಂದ್ರೆ ಈ ಜಾಗ ಏನಿದೆ ಈ ಓಪನ್ ಸ್ಪೇಸ್, ಸ್ವಲ್ಪ ಜಾಗ ಬಿಟ್ಟು ಈ ಪೋರ್ಷನ್ ಅಲ್ಲಿ ನಾವು ಫ್ರಿಜ್ ಇಟ್ಕೊಬಹುದು. ಪಾಯಿಂಟ್ ವ್ಯವಸ್ಥೆ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಾಂದ್ರೆ ನಾವು ಅಲ್ಲಿ ಕೂಡ ನಾವು ಫ್ರಿಜ್ ನ ಇಟ್ಕೋಬಹುದು, ಅಷ್ಟು ಜಾಗ ಇದೆ. ಇಲ್ಲೆಲ್ಲ ನಮ್ಗೆ ಸ್ಟೋರೇಜ್ ಕೊಟ್ಟಿದ್ದಾರೆ. ವಿತ್ ಗ್ರಾನೈಟ್ ಸ್ಲಾಬ್ ಕೂಡ ನಮ್ಗೆ ಯೂಸ್ ಮಾಡಿರುವಂತದ್ದು. ಬ್ಯಾಕ್ ಗ್ರೌಂಡ್ ಅಲ್ಲಿ ನಮ್ಗೆ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇದೇನ್ ಕಲರ್ ಕಾಣಿಸ್ತಿದಿಲ್ಲ, ಇದು ನಮ್ಗೆ ಟೈಲ್ಸ್ ಬರುತ್ತೆ. 2x4 ವೆಟ್ರೋಫಿಟರ್ಸ್ ಡಿಸೈನ್ ಟೈಲ್ಸ್ ನ ನಮ್ಗೆ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಕೂಡ ನಮ್ಗೆ ಡೈನಿಂಗ್ ಸೆಟಪ್ ಏರಿಯಾ ಕೂಡ ಗ್ಲಾಸ್ ಡೋರ್ ಕೊಟ್ಟಿರುವಂತದ್ದು. ಇಲ್ಲಿ ಫ್ರಿಜ್ ಇಟ್ಕೋಬಹುದು, ಇಲ್ಲಾಂದ್ರೆ ಒಂದು 4 ಸೀಟರ್ ಡೈನಿಂಗ್ ಏರಿಯಾ ಕೂಡ ನಾವು ಇದನ್ನ ಕ್ರಿಯೇಟ್ ಮಾಡ್ಕೋಬಹುದು, ಅಷ್ಟು ಜಾಗ ಇದೆ. ಇದು ಕಾಮನ್ ಬಾತ್ರೂಮ್. ಕಾಮನ್ ಬಾತ್ರೂಮ್ ಸ್ವಲ್ಪ ದೊಡ್ಡದಾಗೆ ಬಂದಿದೆ ಅಂತಾನೆ ಹೇಳ್ಬೋದು. ವಾಲ್ ಮೌಂಟ್ ಇಟ್ಕೊಂಡ್ಬಿಟ್ಟು ಸ್ನಾನ ಮಾಡೋದಕ್ಕೆಲ್ಲ ನಮಗೆ ಪ್ರಾವಿಷನ್ ಕೊಟ್ಟಿದ್ದಾರೆ. ವಿತ್ ಗೀಸರ್ ಪ್ರಾವಿಷನ್ ಕೂಡ ನಮಗೆ ಮಾಡಿರುವಂತದ್ದು. ವೆಂಟಿಲೇಷನ್ ಗೆ ವಿಂಡೋ, ಎಕ್ಸಿಟ್ ಫ್ಯಾನ್ ಗೆ ಅಲ್ಲೊಂದು ಪೈಪ್ ಕೂಡ ಕೊಟ್ಟಿರುವಂತದ್ದು. ಟಾಪ್ ಟು ಬಾಟಮ್ 2x4 ವೆಟ್ರೋಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಅಲ್ಲಿ ನಮಗೆ ಆಂಟಿಸ್ಕೇಡ್ ವೆಟ್ರೋಫಿಟರ್ಸ್ ನ ಯೂಸ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನಮಗೊಂದು ಹ್ಯಾಂಡ್ ವಾಶ್ ಕೂಡ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಇನ್ನು ವೆಂಟಿಲೇಷನ್ ಗೆ ಮಾಮೂಲಿ ಟೀ ಕುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಒಂದು ವಿಂಡೋ. ಮೇಲ್ಗಡೆ POP ನೋಡಿ, POP ವಿತ್ LED ಲೈಟ್ ಕೂಡ ನಮಗೆ ವರ್ಕ್ ಕಂಪ್ಲೀಟ್ ಆಗಿದೆ. ಇದು ಹಾಲ್ಗೆ ಮತ್ತೆ ಕಿಚನ್ ಗೆ ಬೈಫರ್ಕೇಶನ್ ಮಾಡೋದಕ್ಕೆ ಈ ಸ್ಟೇರ್ಕೇಸ್ ಗೆ ಫುಲ್ ನಮಗೆ ಇಂಟೀರಿಯರ್ ಕಂಪ್ಲೀಟ್ ಮಾಡಿ ಈ ಫುಲ್ಲಿ ಒಂದು 2 ಫೋಟೋ ಫ್ರೇಮ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇದು ಕೂಡ ನಮಗೆ ರೇಸರ್ ಕಟಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತ ಪೀಸ್ ಚೆನ್ನಾಗಿ ಬಂದಿದೆ ನೋಡಿ. ಬಟ್ ಹಾಲು ತುಂಬಾ ಸ್ಪೇಷಿಯಸ್ ಆಗಿ ಬಿಲ್ಡ್ ಆಗಿದೆ. ಮನೆಗೆ ಯೂಸ್ ಮಾಡಿರೋ ವುಡ್ ಎಲ್ಲ ನಮಗೆ ಟೀ ಕುಡ್ಡೆ ಬರುತ್ತೆ, ನಮಗೆ ಚೆನ್ನಾಗಿ ಮಾಡಿದ್ದಾರೆ. ಸೆಕೆಂಡ್ ಫ್ಲೋರ್ ಹೋಗ್ಬೇಕಾದ್ರೆ ಈ ಸ್ಟೇರ್ಕೇಸ್ ನ ನೋಡಬಹುದು. 40 mm ಗ್ರಾನೈಟ್ ಮೇಲೆ ಯೂಸ್ ಮಾಡಿರೋದು. ರೇಸರ್ ಕೂಡ ನಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಸೆಕೆಂಡ್ ಫ್ಲೋರ್ ಎಂಟ್ರಿ ಆಗ್ತಾ ಇದ್ದಂಗೆ ಈ ಪೋರ್ಷನ್ ಅಲ್ಲಿ ನಮ್ಮನ್ನ ವೆಲ್ಕಮ್ ಮಾಡ್ಕೊಳ್ಳೋದೇ ಈ ಸ್ಟಡಿ ಯೂನಿಟ್. ಇದು ಲೆಫ್ಟ್ ಸೈಡ್ ಅಲ್ಲಿ ಮತ್ತೆ ರೈಟ್ ಸೈಡ್ ಅಲ್ಲಿ 2 ಡ್ರಾಯರ್ ಬಾಕ್ಸ್, ಸೆಂಟ್ರಲ್ಲಿ ಸಿಸ್ಟಮ್ ಇಟ್ಕೊಳ್ಳೋದಕ್ಕೆ, ಇಲ್ಲ ಬುಕ್ ಓದೋದಕ್ಕೆ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಮೇಲ್ಗಡೆ ಎಲ್ಲ ಸ್ಟೋರೇಜ್ ಗೆ ಪ್ರಾವಿಷನ್ ಮಾಡಿರುವಂತದ್ದು. ಸೆಂಟ್ರಲ್ ಏನಾದ್ರು ನಾವು ಪಾರ್ಟಿಷನ್ ಮಾಡ್ಕೊಳ್ತೀವಿ ಅಂದ್ರೆ ಮಾಡ್ಕೋಬಹುದು, ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ವಿತ್ ಸಾಫ್ಟ್ ಕ್ಲೋಸಿಂಗ್ ನ ಕೊಟ್ಟಿರುವಂತದ್ದು. ಇದು ಮಾಸ್ಟರ್ ಬೆಡ್ರೂಮ್. ಸೌತ್ ವೆಸ್ಟ್ ಕಾರ್ನರ್ ಅಲ್ಲಿ ಬರುವಂತಹ ಕೊಬೇರಿನ ಮೂಲೆ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ನಮಗೆ ಎಕ್ಸಾಕ್ಟ್ ದೊಡ್ಡದಾಗಿರುವಂತಹ ಒಂದು ಮಾಸ್ಟರ್ ಬೆಡ್ರೂಮ್ ನ ಬಿಲ್ಡ್ ಮಾಡಿದ್ದಾರೆ ಕೊಬೇರಿನ ಮೂಲೆಯಲ್ಲಿ. ಆಲ್ರೆಡಿ ನಮಗೊಂದು ಕಿಂಗ್ ಸೈಜ್ ಕಾಟ್ ಕೂಡ ರೆಡಿ ಇದೆ ವಿತ್ ಸ್ಟೋರೇಜ್. ಆಮೇಲೆ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ವಿತ್ ಡ್ರೆಸ್ಸಿಂಗ್ ಏರಿಯಾ, ಮೇಲ್ಗಡೆ ಲಾಫ್ಟ್ ವಿತ್ ಐಟಮ್ ಇಟ್ಕೊಳ್ಳೋದಕ್ಕೆ. ಈ ಕಾರ್ಡ್ ಬ್ಯಾಕ್ ಸೈಡ್ ಅಲ್ಲಿ ಕೂಡ ಒಂದು ಚಿಕ್ಕದಾಗಿ ಒಂದು 3 ಲೇಯರ್ ಫ್ರೇಮ್ ತರ ವರ್ಕ್ ಕೂಡ ನಮಗೆ ಇಂಟೀರಿಯರ್ ವರ್ಕ್ ಅಲ್ಲಿ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದಾರೆ. ತಲೆ ಹಿಂದೆಗಡೆ ನಮಗೆ ಕಿಟಕಿ ಬರುತ್ತೆ. ಇದು ಅಟ್ಯಾಚ್ ಬಾತ್ರೂಮ್. ಟಾಪ್ ಟು ಬಾಟಮ್ ವರ್ಗು ನಮಗೆ 2x4 ವೆಟ್ರೋಫಿಟರ್ಸ್ ಯೂಸ್ ಮಾಡಿದ್ದಾರೆ. ವಾಲ್ ಮೌಂಟೆಡ್ ಕಮೋಡ್ ಒಂದು ಪ್ರಾವಿಷನ್ ಮಾಡಿದ್ದಾರೆ.
ಈ ಬೆಡ್ರೂಮ್ಗೆ ನಮ್ಗೆ ಒಂದು ಸ್ಮಾಲ್ ಬಾಲ್ಕನಿ, ಆರಾಮಾಗಿ ಒಂದು ಚೇರ್ ಹಾಕೊಂಡು ಕುತ್ಕೋಬಹುದು, ಅಷ್ಟು ಜಾಗ ಇದೆ. ಟೈಲ್ಸ್ ಯೂಸ್ ಮಾಡಿದ್ದಾರೆ. ಮೇಲೆ ಸೀಲಿಂಗ್ ಅಲ್ಲಿ ನಮ್ಗೆ WPC ವರ್ಕ್ ನೋಡಿ. ಮನೆ ಮುಂದೆಗಡೆ ಆ ಕಡೆ ಇರುವಂತಹ ಒಂದು ಮರ ಚೆನ್ನಾಗಿದೆ ನೋಡಿ, ಫುಲ್ಲು ಗ್ರೀನರಿ. ಟೆರೇಸ್ ಹೋದ್ರೆ ನೋಡ್ಬೋದು, ಫುಲ್ ಅಂದ್ರೆ ಫುಲ್ಲು ಮನೆಗಳಾಗಿದೆ, ಲವ್ಲಿ ಆಗಿ ಬಂದಿದೆ. ಬಟ್ ಏನಂದ್ರೆ ಕಡಿಮೆ ರೇಟಲ್ಲಿ ಸಿಗ್ತಾ ಇದೆ ನಮ್ಗೆ. ಕಡಿಮೆ ರೇಟಲ್ಲಿ ಸಿಗ್ತಾ ಇರುವಂತಹ ಮನೆ ಇದು, ಹೊಸ ಮನೆ. ಎಕ್ಸಾಕ್ಟ್ ಇದ್ರ ಆಪೋಸಿಟ್ ಅಲ್ಲಿ ನಮಗ್ ಬರುವಂತದ್ದೇ ಚಿಲ್ಡ್ರನ್ಸ್ ಬೆಡ್ರೂಮು. ಇಲ್ಲೂ ಕೂಡ ಅಷ್ಟೇ ವೀಕ್ಷಕರೇ, ಒಂದು ಕ್ವೀನ್ ಕಾಟ್ಗೆ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಕ್ವೀನ್ ಇಲಕ್ಕಿಂಗೆ 5/6 ಏನೋ ಬರುತ್ತೆ ಇದು ಕಾಟು. ಆಮೇಲೆ ಈ ಪೋರ್ಷನ್ ಅಲ್ಲಿ ವಿತ್ ಸ್ಟೋರೇಜು, ಬ್ಯಾಕ್ ಗ್ರೌಂಡ್ ಅಲ್ಲಿ ಕೂಡ ನಮಗೆ ಇಂಟೀರಿಯರ್ ವರ್ಕ್ ಒಂದು ಕಂಪ್ಲೀಟ್ ಮಾಡಿದ್ದಾರೆ. ವಿತ್ POP ವರ್ಕ್, ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಹಿಂದೆಗಡೆ ನೋಡಿ ಯಾವುದೇ ರೀತಿ ನಮಗೆ ಮನೆ ಅಡ್ಡ ಬರೋದಿಲ್ಲ ಇಲ್ಲಿ, ಯಾಕಂದ್ರೆ ಅವ್ರು ಗ್ರೌಂಡ್ ಫ್ಲೋರ್ ಅಲ್ಲಿ ಮನೆ ಕಟ್ಕೊಂಡಿರೋದ್ರಿಂದ ಈ ಪೋರ್ಷನ್ ಫುಲ್ ನಮಗೆ ವೆಂಟಿಲೇಷನ್ ಸಿಗುತ್ತೆ. ಆಲ್ರೆಡಿ ಹಿಂದೆಗಡೆ ಮನೆ ಆಗೋಗ್ಬಿಟ್ಟಿದೆ. ಈಗ ಪ್ರೆಸೆಂಟ್ ಅಲ್ಲಿ ವಾಸ ಕೂಡ ಇದ್ದಾರೆ ನಮ್ಗೆ. ನೋಡಿ ಇಲ್ಲಿ ಕಾಟ್ ಇದೆ, ಇಷ್ಟು ಜಾಗ ಸಿಕ್ಕಿದೆ ನಮ್ಗೆ ಓಡಾಡಕ್ಕೆ, ಅಷ್ಟು ಜಾಗ ಇದೆ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲಿ. ಆಮೇಲೆ ಇಲ್ಲಿ ಡ್ರೆಸ್ಸಿಂಗು ವಿತ್ ಅಟ್ಯಾಚ್ ಬಾತ್ರೂಮ್. ಇನ್ ಬಾತ್ರೂಮ್ ಬಗ್ಗೆ ಏನು ಎಕ್ಸ್ಪ್ಲೈನ್ ಮಾಡೋ ತರ ಇಲ್ಲ, ಫುಲ್ ಚೆನ್ನಾಗಿದೆ. ಯಾಕಂದ್ರೆ ಟಾಪ್ ಟು ಬಾಟಮ್ ವರ್ಗು ನಮಗೆ ಕ್ಲಾಸಿಕ್ ಫಿನಿಶಿಂಗ್ ಟೈಲ್ಸ್, ವಾಲ್ ಮೌಂಟೆಡ್ ಕಂಬೋರ್ಡ್, ಡ್ರೈ ವಾಟರ್, ಗೀಸರ್ಗೆ ಪ್ರಾವಿಷನ್, ವಿತ್ ವೆಂಟಿಲೇಷನ್ಗೆ ಪ್ರಾವಿಷನ್, ಆಂಟಿಸ್ಕೇಟ್ ಬೆಡ್ರೂಮ್ ಟೈಲ್ಸ್ ವಿತ್ ಹ್ಯಾಂಡ್ ವಾಶ್ ಕೂಡ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ನೋಡಿ ಡ್ರೆಸ್ಸಿಂಗ್ ಏರಿಯಾ, ಈ ಪೋರ್ಷನ್ ಅಲ್ಲಿ ವಿತ್ ಸ್ಟೋರೇಜ್ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಕೆಳಗಡೆ ಕೂಡ ನಮಗೆ 2 ಡ್ರಾಯರ್ ಬಾಕ್ಸ್ ಗಳು ಕೂಡ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ನಾನು ಸ್ಟಾರ್ಟಿಂಗ್ ಎಲ್ಲ ಹೇಳಿದಾಗೆ ವುಡ್ ಎಲ್ಲ ಬಂದು ನಮಗೆ ಈ ಫ್ರೇಮ್ ವರ್ಕ್ಗಳೇನಿದೆ ಇದೆಲ್ಲ ನಮಗೆ ಟೀಕುಟೆ ಬರುತ್ತೆ. ನಮಗೆ ಸೆಕೆಂಡ್ ಫ್ಲೋರ್ ಅಲ್ಲಿ ಬರುವಂತಹ ಅಕಾಮಡೇಷನ್ 2 ಮಾಸ್ಟರ್ ಬೆಡ್ರೂಮ್, ಒಂದು ಬಾಲ್ಕನಿ, 2 ಅಟ್ಯಾಚ್ ಬಾತ್ರೂಮ್, ಒಂದು ಸ್ಟಡಿ ಯೂನಿಟ್ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಇನ್ನು ಟೆರೆಸ್ ಹೋಗ್ಬೇಕಾದ್ರೆ ನೋಡ್ಬೋದು ಫುಲ್ ವೆಂಟಿಲೇಷನ್ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಮೇಲ್ಗಡೆ ಸ್ಕೈಲೈಟ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. 40 mm ಗ್ರಾನೈಟ್ ನಮಗೆ ಟೆರೆಸ್ ವರ್ಗೂ ಕೂಡ ನಮಗೆ ಕಂಟಿನ್ಯೂ ಆಗಿದೆ. ಈ 3ನೇ ಫ್ಲೋರ್ ಅಲ್ಲಿ ಇಲ್ಲಿ ನಮಗೊಂದು ಮಾಸ್ಟರ್ ಬೆಡ್ರೂಮ್ ಇದೆ. ಸೇಮ್ ಕೆಳಗಡೆ ನೋಡಿದ್ರಲ್ಲ ಸೇಮ್ ಆಸ್ ಇಟ್ ಇಸ್ ಅಂತಾನೆ ಹೇಳ್ಬೋದು. ಬಟ್ ಏನಂದ್ರೆ ಇಲ್ಲಿ ನಮಗೆ ಒಂದು ಕಾಟ್ಗೆ ಪ್ರಾವಿಷನ್ ಮಾಡಿಲ್ಲ ಅಷ್ಟೇ. ಎಷ್ಟು ಸ್ಪೇಷಿಯಸ್ ಆಗಿದೆ ನೋಡಿ, ಇಲ್ಲಿ ಕಾಟ್ ಇರೋದ್ರಿಂದ ಅಷ್ಟು ಗೊತ್ತಾಗೋದಿಲ್ಲ ಎಷ್ಟು ಜಾಗ ಇದೆ. ಕ್ವೀನ್ ಕಾಟ್ಗಳು ನಾವು 2 ಕಾಟ್ ಹಾಕೋಬಹುದು, ಅಷ್ಟು ಜಾಗ ಇದೆ. ಕಿಂಗ್ ಹಾಕೋದ್ರೆ ಮತ್ತೆ ಓಡಾಡಕ್ಕೆ ತುಂಬಾ ಜಾಗ ಇದೆಲ್ಲ, ಅಷ್ಟು ಜಾಗ ಈ ಬೆಡ್ರೂಮ್ ಅಲ್ಲೂ ಕೂಡ ಇರುವಂತದ್ದು. ಮಾಮೂಲಿ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ಲಾಫ್ಟ್, ಡ್ರೆಸ್ಸಿಂಗು, ಮಿರರ್, ಬ್ಯಾಕ್ ಗ್ರೌಂಡ್ ಅಲ್ಲಿ ಕೂಡ ನಮಗೆ ಸ್ಟೋರೇಜ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಮತ್ತೆ ಮಿರರ್ ಕೆಳಗಡೆ ಕೂಡ 2 ಡ್ರಾಯರ್ ಬಾಕ್ಸ್ ಗಳಿಗೊಂದು ಪ್ರಾವಿಷನ್ ಮಾಡಿದ್ದಾರೆ. ಮಾಮೂಲಿ ವಿಂಡೋ ಟೀಕ್ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಒಬ್ರು ಕುತ್ಕೊಳ್ಳೋ ಅಷ್ಟಿರುವಂತಹ ಒಂದು ಬಾಲ್ಕನಿ, ಮೇಂಟೆನೆನ್ಸ್ಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ವೆಟರ್ ಟೈಲ್ಸ್, ಮೇಲ್ಗಡೆ WPC ವರ್ಕ್ ವಿತ್ LED ಲೈಟ್. ಇದ್ರ ಪಕ್ಕದಲ್ಲಿ ವಿತ್ ಅಟ್ಯಾಚ್ ಬಾತ್ರೂಮ್. ಸೇಮ್ ವುಡ್ ಫ್ರೇಮ್ ಎಲ್ಲ ನಮಗೆ ಟೀಕುಟೆ ಬರುವಂತದ್ದು. ಸಿಟ್ಟಿಂಗ್ ಏರಿಯಾ, ಫ್ಲೋರಿಂಗ್ ನೋಡಬಹುದು ಆಂಟಿಸ್ಕೇಟ್ ವೆಟರ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮ್ಗೆ ಒಂದು ಲ್ಯಾಡರ್ ಕೊಟ್ಟಿರುವಂತದ್ದು ಟೆರೆಸ್ಗೆ ಹೋಗೋದಕ್ಕೆ. ಮೇಲ್ಗಡೆ ಎಲ್ಲ ನಮಗೆ ಮಂಗಳೂರು ಬ್ರಿಕ್ಸ್ ಹಾಕಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮ್ಗೆ ಈ ಏನ್ ಸ್ಪೇಸ್ ಇದೆಯಲ್ಲ ಇದು ನಮ್ಗೆ ವಾಷಿಂಗ್ ಮಿಷಿನ್ ಏರಿಯಾ. ಇಲ್ಲಿ ಇಲ್ಲೆಲ್ಲ ಪೈಂಟ್ ಡಬ್ಬಗಳು ಇಟ್ಟಿದ್ದಾರೆ. ಎಲ್ಲ ನಮ್ಗೆ ಏಷ್ಯನ್ ಪೈಂಟ್, ಏಷ್ಯನ್ ಬ್ರ್ಯಾಂಡ್ ಏನ್ ಇದೆಯಲ್ಲ ಅದೇ ಈ ಬಿಲ್ಡಿಂಗ್ ಗೆ ಯೂಸ್ ಮಾಡಿರುವಂತದ್ದು, ಅದ್ರ ಡಬ್ಬಗಳೇ ಇದು. ಇದು ನಮ್ಗೆ ವಾಷಿಂಗ್ ಮಿಷಿನ್ ಏರಿಯಾ, ಇದು ಸಿಟ್ಟಿಂಗ್ ಏರಿಯಾ. ಈಗ ಈ ಪ್ರಾಪರ್ಟಿ ಲೊಕೇಶನ್ ಅಕ್ಕಪಕ್ಕ ಏನ್ ಬರುತ್ತೆ ಅಂದ್ರೆ ಅದು ನಮಗೆ KSIT ಬಾಯ್ಸ್ ಹಾಸ್ಟೆಲ್ ಮತ್ತೆ ಇಂಜಿನಿಯರಿಂಗ್ ಕಾಲೇಜು, ಅದ್ರ ಪಕ್ಕದಲ್ಲಿ ಕುಮಾರನ್ ಸ್ಕೂಲ್ ಇದೆ. ಇಲ್ಲಿ ಏನ್ ಮೈನ್ ರೋಡ್ ಇದೆಯಲ್ಲ ತೋರಿಸಿ ನೋಡಿ. ಈ ಮೈನ್ ರೋಡ್ ವೆಹಿಕಲ್ ಹೋಗ್ತಿದೆಯಲ್ಲ ಅದು ಬಂದು ನಮಗೆ 40 ಫೀಟ್ ರೋಡ್. ಡೆಡ್ ಎಂಡ್ ಹೋಗಿ ಡೆಡ್ ಎಂಡ್ ರೈಟ್ ತಗೊಂಡ್ರೆ ಎಕ್ಸಾಕ್ಟ್ ಕಟ್ ಆಗೋದು ನಮಗೆ ತಲಗಟ್ಪುರ ಮೆಟ್ರೋ ಸ್ಟೇಷನ್ಗೆ ಕಟ್ ಆಗುತ್ತೆ. ಕನಕಪುರ ಮೈನ್ ರೋಡ್ಗೆ ಕಟ್ ಆಗುತ್ತೆ. ರೈಟ್ ಹೋಗೋದ್ರೆ ಡಿಮಾರ್ಟ್, ಲೆಫ್ಟ್ ಹೋಗೋದ್ರೆ ತಲಗಟ್ಪುರ ಮೆಟ್ರೋ ಸ್ಟೇಷನ್ ಎದುರುಗಡೆ ನಮಗೆ ರಜತಾದ್ರಿ ಕಾರ್ನರ್ ಅಲ್ಲಿ ನಮ್ಗೊಂದು ಕನಕಪುರ ರೋಡ್ಗೆ ಒಂದು ರಜತಾದ್ರಿ ಹೋಟೆಲ್ ಒಂದಾಗಿದೆ. ಎಕ್ಸಾಕ್ಟ್ ಆ ರೋಡ್ಗೆ ಕಟ್ ಆಗುತ್ತೆ. ನಿಯರ್ HP ಪೆಟ್ರೋಲ್ ಬ್ಯಾಂಕ್ ಅಂತ ಹೇಳ್ಬೋದು. ಡಿಮಾರ್ಟ್ಗೆ ಮತ್ತೆ ತಲಗಟ್ಪುರ ಮೆಟ್ರೋ ಸ್ಟೇಷನ್ಗೆ ತುಂಬಾ ಹತ್ರ ಇದೆ. ಮತ್ತೆ ಈ ಲೊಕೇಶನ್ ಇಂದ ನೋಡಿ ಲೈಟ್ ಆಗಿ ಝೂಮ್ ಮಾಡಿದ್ರೆ ದೊಡ್ಡ ಕಲ್ಸಂದ್ರ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರುವಂತಹ ಮಂತ್ರಿ ಅಪಾರ್ಟ್ಮೆಂಟ್ ಕೂಡ ನಮಗೆ ಕಾಣಿಸುತ್ತೆ. ಇದು ಮಂತ್ರಿ ಅಪಾರ್ಟ್ಮೆಂಟ್. ಅದ್ರ ಪಕ್ಕದಲ್ಲಿ ಬರುವಂತದ್ದು ನಮಗೆ ಸಿಟಿ ಕಾಲೇಜು, ಅದ್ರ ಎದುರುಗಡೆ ಬರುವಂತದ್ದು ನಮಗೆ ಇಸ್ಕಾನ್ ದೇವಸ್ಥಾನ, ವಸಂತಪುರದಲ್ಲಿ ಬರುವಂತಹ ಒಂದು ಇಸ್ಕಾನ್ ದೇವಸ್ಥಾನ. ಕನಕಪುರ ರೋಡ್ಗೆ ತುಂಬಾ ಅಪ್ರೋಚ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಮತ್ತೆ 80 ಫೀಟ್ ರೋಡ್ಗೆ ತುಂಬಾ ಅಪ್ರೋಚ್ ಅಲ್ಲಿ ಈ ಪ್ರಾಪರ್ಟಿ ಇದೆ. ಕುಮಾರನ್ ಸ್ಕೂಲ್ಗೆ ತುಂಬಾ ಅಪ್ರೋಚ್ ಅಲ್ಲಿ ಈ ಪ್ರಾಪರ್ಟಿ ಇದೆ. ಕಡಿಮೆ ರೇಟಿಗೆ ಸಿಗ್ತಾ ಇದೆ. ನೋ ಬ್ರೋಕರೇಜ್ ಅಲ್ಲಿ ಈ ಪ್ರಾಪರ್ಟಿನ ನಾವು ಬೈ ಮಾಡಬಹುದು. ಯಾವುದೇ ರೀತಿ ನಮಗೆ ಬ್ರೋಕರೇಜ್ ಇರೋದಿಲ್ಲ.
ಕಡಿಮೆ ರೇಟಿಗೆ ಸಿಗ್ತಾ ಇರೋದ್ರಿಂದ ಒಳ್ಳೆ ಮನೆ ಅಂತಾನೆ ಹೇಳ್ಬೋದು. ಸೌತ್ ಗೇಟ್ ಈಸ್ಟ್ ಡೋರ್ ಅಲ್ಲಿ ನಮಗೆ ಬಿಲ್ಡ್ ಆಗಿರುವಂತಹ ಮನೆ ಈ ಮನೆ ಆಗಿದೆ. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು, ಈ ಪ್ರಾಪರ್ಟಿನ ವಿಸಿಟಿಂಗ್ ಮಾಡಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನಾನು VC ಪ್ರಾಪರ್ಟಿ ನಂಬರ್ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ಕಾಲ್ ಆದ್ರೂ ಮಾಡಿ, ಇಲ್ಲ ಟೆಕ್ಸ್ಟ್ ಆದ್ರೂ ಮಾಡಿ. ಹಾಗೆ ನಿಮ್ ಪ್ರಾಪರ್ಟಿಗಳನ್ನ ಏನಾದ್ರು ಸೇಲ್ ಮಾಡಬೇಕು ಇಲ್ಲ ಬೈ ಮಾಡಬೇಕು ಅಂದ್ರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ, ಇದುವರೆಗೂ ಯಾರೆಲ್ಲ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.